ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಡೆಡ್ಲೈನ್ ಅನ್ನ ಹೈಕಮಾಂಡ್ ಕೊಡ್ತಾ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪ ಮೂಡ ಹಗರಣ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದು ಆಯ್ತು. ವಾಲ್ಮೀಕಿ ಹಗರಣ ತಮ್ಮದೇ ಕ್ಯಾಬಿನೆಟ್ನ ಸದಸ್ಯರೊಬ್ಬರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಹೀಗೆಲ್ಲ ಇರುವಾಗ ಗೊಂದಲದ ಗೂಡಾಗಿದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಹೀಗಿರುವಾಗ ಡೆಡ್ಲೈನ್ ಅನ್ನ ಸಿದ್ದರಾಮಯ್ಯನವರಿಗೆ ಕೊಟ್ರ ನವರಾತ್ರಿಯ ಬೆನ್ನಲ್ಲೇ ರಾಜೀನಾಮೆ ಕೊಡ್ತಾರ ಮುಖ್ಯಮಂತ್ರಿಗಳು? ವಾಲ್ಮೀಕಿ ಹಗರಣ ಒಂದು ಕಡೆಯಲ್ಲಿ, ಮಾನ್ಯ ಮಂತ್ರಿಗಳೇ ಒಳಗಡೆ ಇದ್ದಾರೆ. ಮೂಡ ಹಗರಣದಿಂದ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಕಪ್ಪು ಚುಕ್ಕೆ, ಸರ್ಕಾರಕ್ಕೆ ಕಳಂಕವನ್ನ ತೊಳೆಯೋದಕ್ಕೆ ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನ ಬದಲಾಯಿಸುವ ದಿಟ್ಟ ನಡೆಯನ್ನ ತೆಗೆದುಕೊಂಡಿದೆಯಾ? ಸಂಕಷ್ಟದ ಸಮಯದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ನವರಾತ್ರಿ ಆದ ನಂತರ ಮುಖ್ಯಮಂತ್ರಿಗಳು ಬದಲಾವಣೆ ಆಗುವ ಸಾಧ್ಯತೆ ಇದೆ. ಹೈಕಮಾಂಡ್ ಇಂಥದ್ದೊಂದು ಹೆಜ್ಜೆ ಇಡುತ್ತೆ ಅನ್ನೋದು ಈಗಿನ ಅತಿ ದೊಡ್ಡ ಸುದ್ದಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಮಾಡಿಸೋಕೆ ಎಲ್ಲಾ ಪ್ಲಾನ್ ರೆಡಿ ಆಗಿದೆ. ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೇ ಸೀಕ್ರೆಟ್ ಆಪರೇಷನ್ ಮಾಡಿದ್ದಾರಾ ಅನ್ನುವ ಡೌಟ್ ಕೂಡ ಶುರುವಾಗಿದೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ದಸರಾ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ, ಹೈಕಮಾಂಡ್ನಿಂದಲೇ ಮಹತ್ವದ ನಿರ್ಧಾರ. ವಾಲ್ಮೀಕಿ ಹಗರಣ, ಮೂಡ ಸೈಟು, ಮೂಡ ಕಾಮಗಾರಿ ಸೇರಿ ಸಾಲು ಸಾಲು ಹಗರಣದ ಸುಳಿಯಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನ ಆಗುವುದು ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ. ದಸರಾ ಮುಗಿದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಈ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಂತೆ ಮೂಡ ವಿಚಾರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ಗೆ ಅಸ್ತ್ರ ಆಗಬಾರದು ಎಂದು ಮಹತ್ವದ ತೀರ್ಮಾನಕ್ಕೆ ಮುಂದಾಗಲಿದ್ದಂತೆ ಹೈಕಮಾಂಡ್. ಇದಕ್ಕೆ ಪೂರಕವಾಗಿ ಮಹತ್ವದ ಮಾಹಿತಿ ಕಲೆ ಹಾಕುತ್ತಿರುವ ಕಾಂಗ್ರೆಸ್ ಹೈಕಮಾಂಡ್ ಸೀಕ್ರೆಟ್ ಆಪರೇಷನ್ ಮಾಡ್ತಿದ್ದಂತೆ ಸಿಎಂ ಸ್ಥಾನದ ಪ್ರಮುಖ ಆಕಾಂಕ್ಷಿಗಳ ಪರವಾಗಿ ಎಷ್ಟು ಶಾಸಕರ ಬಲ ಇದೆ ಎಂದು ರಹಸ್ಯ ಮಾಹಿತಿ ಕಲೆ ಹಾಕುತ್ತಿದ್ದಂತೆ. ತಮ್ಮದೇ ಆದ ತಂಡದಿಂದ ಶಾಸಕರ ಬಲ ಯಾರಿಗೆ ಎಷ್ಟಿದೆ ಎಂದು ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕಲೆ ಹಾಕುತ್ತಿದ್ದಂತೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಡೆಡ್ಲೈನ್ ಅನ್ನ ಹೈಕಮಾಂಡ್ ಕೊಡ್ತಾ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪ ಮೂಡ ಹಗರಣ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದು ಆಯ್ತು. ವಾಲ್ಮೀಕಿ ಹಗರಣ ತಮ್ಮದೇ ಕ್ಯಾಬಿನೆಟ್ನ ಸದಸ್ಯರೊಬ್ಬರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಹೀಗೆಲ್ಲ ಇರುವಾಗ ಗೊಂದಲದ ಗೂಡಾಗಿದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಹೀಗಿರುವಾಗ ಡೆಡ್ಲೈನ್ ಅನ್ನ ಸಿದ್ದರಾಮಯ್ಯನವರಿಗೆ ಕೊಟ್ರ ನವರಾತ್ರಿಯ ಬೆನ್ನಲ್ಲೇ ರಾಜೀನಾಮೆ ಕೊಡ್ತಾರ ಮುಖ್ಯಮಂತ್ರಿಗಳು? ವಾಲ್ಮೀಕಿ ಹಗರಣ ಒಂದು ಕಡೆಯಲ್ಲಿ, ಮಾನ್ಯ ಮಂತ್ರಿಗಳೇ ಒಳಗಡೆ ಇದ್ದಾರೆ. ಮೂಡ ಹಗರಣದಿಂದ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಕಪ್ಪು ಚುಕ್ಕೆ, ಸರ್ಕಾರಕ್ಕೆ ಕಳಂಕವನ್ನ ತೊಳೆಯೋದಕ್ಕೆ ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನ ಬದಲಾಯಿಸುವ ದಿಟ್ಟ ನಡೆಯನ್ನ ತೆಗೆದುಕೊಂಡಿದೆಯಾ? ಸಂಕಷ್ಟದ ಸಮಯದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ನವರಾತ್ರಿ ಆದ ನಂತರ ಮುಖ್ಯಮಂತ್ರಿಗಳು ಬದಲಾವಣೆ ಆಗುವ ಸಾಧ್ಯತೆ ಇದೆ. ಹೈಕಮಾಂಡ್ ಇಂಥದ್ದೊಂದು ಹೆಜ್ಜೆ ಇಡುತ್ತೆ ಅನ್ನೋದು ಈಗಿನ ಅತಿ ದೊಡ್ಡ ಸುದ್ದಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಮಾಡಿಸೋಕೆ ಎಲ್ಲಾ ಪ್ಲಾನ್ ರೆಡಿ ಆಗಿದೆ. ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೇ ಸೀಕ್ರೆಟ್ ಆಪರೇಷನ್ ಮಾಡಿದ್ದಾರಾ ಅನ್ನುವ ಡೌಟ್ ಕೂಡ ಶುರುವಾಗಿದೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ದಸರಾ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ, ಹೈಕಮಾಂಡ್ನಿಂದಲೇ ಮಹತ್ವದ ನಿರ್ಧಾರ. ವಾಲ್ಮೀಕಿ ಹಗರಣ, ಮೂಡ ಸೈಟು, ಮೂಡ ಕಾಮಗಾರಿ ಸೇರಿ ಸಾಲು ಸಾಲು ಹಗರಣದ ಸುಳಿಯಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನ ಆಗುವುದು ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ. ದಸರಾ ಮುಗಿದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಈ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಂತೆ ಮೂಡ ವಿಚಾರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ಗೆ ಅಸ್ತ್ರ ಆಗಬಾರದು ಎಂದು ಮಹತ್ವದ ತೀರ್ಮಾನಕ್ಕೆ ಮುಂದಾಗಲಿದ್ದಂತೆ ಹೈಕಮಾಂಡ್.
ಇದಕ್ಕೆ ಪೂರಕವಾಗಿ ಮಹತ್ವದ ಮಾಹಿತಿ ಕಲೆ ಹಾಕುತ್ತಿರುವ ಕಾಂಗ್ರೆಸ್ ಹೈಕಮಾಂಡ್ ಸೀಕ್ರೆಟ್ ಆಪರೇಷನ್ ಮಾಡ್ತಿದ್ಯಂತೆ. ಸಿಎಂ ಸ್ಥಾನದ ಪ್ರಮುಖ ಆಕಾಂಕ್ಷಿಗಳ ಪರವಾಗಿ ಎಷ್ಟು ಶಾಸಕರ ಬಲ ಇದೆ ಎಂದು ರಹಸ್ಯ ಮಾಹಿತಿ ಕಲೆ ಹಾಕುತ್ತಿದ್ಯಂತೆ. ತಮ್ಮದೇ ಆದ ತಂಡದಿಂದ ಶಾಸಕರ ಬಲ ಯಾರಿಗೆ ಎಷ್ಟಿದೆ ಎಂದು ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕಲೆ ಹಾಕುತ್ತಿದೆಯಂತೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಡೆಡ್ಲೈನ್ ಅನ್ನ ಹೈಕಮಾಂಡ್ ಕೊಡ್ತಾ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪ, ಮೂಡ ಹಗರಣ, ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದು ಆಯ್ತು. ವಾಲ್ಮೀಕಿ ಹಗರಣ ತಮ್ಮದೇ ಕ್ಯಾಬಿನೆಟ್ನ ಸದಸ್ಯರೊಬ್ಬರು ಪರಪ್ಪನಗ್ರಹಾರ ಜೈಲಿನಲ್ಲಿದ್ದಾರೆ. ಹೀಗೆಲ್ಲ ಇರುವಾಗ ಗೊಂದಲದ ಗೂಡಾಗಿದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಹೀಗಿರುವಾಗ ಡೆಡ್ಲೈನ್ ಅನ್ನ ಸಿದ್ದರಾಮಯ್ಯನವರಿಗೆ ಕೊಟ್ರ, ನವರಾತ್ರಿಯ ಬೆನ್ನಲ್ಲೇ ರಾಜೀನಾಮೆ ಕೊಡ್ತಾರಾ ಮುಖ್ಯಮಂತ್ರಿಗಳು? ವಾಲ್ಮೀಕಿ ಹಗರಣ ಒಂದು ಕಡೆಯಲ್ಲಿ, ಮಾನ್ಯ ಮಂತ್ರಿಗಳೇ ಒಳಗಡೆ ಇದ್ದಾರೆ. ಮೂಡ ಹಗರಣದಿಂದ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಕಪ್ಪು ಚುಕ್ಕೆ, ಸರ್ಕಾರಕ್ಕೆ ಕಳಂಕವನ್ನ ತೊಳೆಯೋದಕ್ಕೆ ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನ ಬದಲಾಯಿಸುವ ದಿಟ್ಟ ನಡೆಯನ್ನ ತೆಗೆದುಕೊಂಡಿದೆಯಾ? ಸಂಕಷ್ಟದ ಸಮಯದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ನವರಾತ್ರಿ ಆದ ನಂತರ ಮುಖ್ಯಮಂತ್ರಿಗಳ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಹೈಕಮಾಂಡ್ ಇಂಥದ್ದೊಂದು ಹೆಜ್ಜೆ ಇಡುತ್ತೆ ಅನ್ನೋದು ಈಗಿನ ಅತಿ ದೊಡ್ಡ ಸುದ್ದಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಮಾಡಿಸೋಕೆ ಎಲ್ಲಾ ಪ್ಲಾನ್ ರೆಡಿ ಆಗಿದೆ. ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೇ ಸೀಕ್ರೆಟ್ ಆಪರೇಷನ್ ಮಾಡಿದ್ದಾರಾ ಅನ್ನುವ ಡೌಟ್ ಕೂಡ ಶುರುವಾಗಿದೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ದಸರಾ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ, ಹೈಕಮಾಂಡ್ನಿಂದಲೇ ಮಹತ್ವದ ನಿರ್ಧಾರ. ವಾಲ್ಮೀಕಿ ಹಗರಣ, ಮೂಡ ಸೈಟು, ಮೂಡ ಕಾಮಗಾರಿ ಸೇರಿ ಸಾಲು ಸಾಲು ಹಗರಣದ ಸುಳಿಯಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನ ಆಗುವುದು ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ. ದಸರಾ ಮುಗಿದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಈ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ಯಂತೆ. ಮೂಡ ವಿಚಾರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ಗೆ ಅಸ್ತ್ರ ಆಗಬಾರದು ಎಂದು ಮಹತ್ವದ ತೀರ್ಮಾನಕ್ಕೆ ಮುಂದಾಗಲಿದ್ಯಂತೆ ಹೈಕಮಾಂಡ್. ಇದಕ್ಕೆ ಪೂರಕವಾಗಿ ಮಹತ್ವದ ಮಾಹಿತಿ ಕಲೆ ಹಾಕುತ್ತಿರುವ ಕಾಂಗ್ರೆಸ್ ಹೈಕಮಾಂಡ್ ಸೀಕ್ರೆಟ್ ಆಪರೇಷನ್ ಮಾಡ್ತಿದ್ಯಂತೆ. ಸಿಎಂ ಸ್ಥಾನದ ಪ್ರಮುಖ ಆಕಾಂಕ್ಷಿಗಳ ಪರವಾಗಿ ಎಷ್ಟು ಶಾಸಕರ ಬಲ ಇದೆ ಎಂದು ರಹಸ್ಯ ಮಾಹಿತಿ ಕಲೆ ಹಾಕುತ್ತಿದೆಯಂತೆ. ತಮ್ಮದೇ ಆದ ತಂಡದಿಂದ ಶಾಸಕರ ಬಲ ಯಾರಿಗೆ ಎಷ್ಟಿದೆ ಎಂದು ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕಲೆ ಹಾಕುತ್ತಿದೆಯಂತೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಡೆಡ್ಲೈನ್ ಅನ್ನ ಹೈಕಮಾಂಡ್ ಕೊಡ್ತಾ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪ, ಮೂಡ ಹಗರಣ, ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದು ಆಯ್ತು. ವಾಲ್ಮೀಕಿ ಹಗರಣ ತಮ್ಮದೇ ಕ್ಯಾಬಿನೆಟ್ನ ಸದಸ್ಯರೊಬ್ಬರು ಪರಪ್ಪನಗ್ರಹಾರ ಜೈಲಿನಲ್ಲಿದ್ದಾರೆ. ಹೀಗೆಲ್ಲ ಇರುವಾಗ ಗೊಂದಲದ ಗೂಡಾಗಿದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಹೀಗಿರುವಾಗ ಡೆಡ್ಲೈನ್ ಅನ್ನ ಸಿದ್ದರಾಮಯ್ಯನವರಿಗೆ ಕೊಟ್ರ, ನವರಾತ್ರಿಯ ಬೆನ್ನಲ್ಲೇ ರಾಜೀನಾಮೆ ಕೊಡ್ತಾರಾ ಮುಖ್ಯಮಂತ್ರಿಗಳು? ವಾಲ್ಮೀಕಿ ಹಗರಣ ಒಂದು ಕಡೆಯಲ್ಲಿ, ಮಾನ್ಯ ಮಂತ್ರಿಗಳೇ ಒಳಗಡೆ ಇದ್ದಾರೆ. ಮೂಡ ಹಗರಣದಿಂದ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಕಪ್ಪು ಚುಕ್ಕೆ, ಸರ್ಕಾರಕ್ಕೆ ಕಳಂಕವನ್ನ ತೊಳೆಯೋದಕ್ಕೆ ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನ ಬದಲಾಯಿಸುವ ದಿಟ್ಟ ನಡೆಯನ್ನ ತೆಗೆದುಕೊಂಡಿದೆಯಾ? ಸಂಕಷ್ಟದ ಸಮಯದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ನವರಾತ್ರಿ ಆದ ನಂತರ ಮುಖ್ಯಮಂತ್ರಿಗಳ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಹೈಕಮಾಂಡ್ ಇಂಥದ್ದೊಂದು ಹೆಜ್ಜೆ ಇಡುತ್ತೆ ಅನ್ನೋದು ಈಗಿನ ಅತಿ ದೊಡ್ಡ ಸುದ್ದಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಮಾಡಿಸೋಕೆ ಎಲ್ಲಾ ಪ್ಲಾನ್ ರೆಡಿ ಆಗಿದೆ. ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೇ ಸೀಕ್ರೆಟ್ ಆಪರೇಷನ್ ಮಾಡಿದ್ದಾರಾ ಅನ್ನುವ ಡೌಟ್ ಕೂಡ ಶುರುವಾಗಿದೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ.